ಏಲಂನಲ್ಲಿ ವ್ಯಾಪಾರದ ಹಕ್ಕು ಪಡೆದು ಹಸಿಮೀನು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳಿಗೆ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಿರುವುದಕ್ಕೆ ಆಕ್ರೋಶಿತರಾಗಿರುವ ವ್ಯಾಪಾರಸ್ಥರು ಕಡಪ ಪಟ್ಟಣ ಪಂಚಾಯತ್ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ಕಡಪದಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ವ್ಯಾಪಾರಸ್ಥರಾದ ಮ್ಯಾಥ್ಯೂ ಕೆಎಂ ಹಾಗೂ ಆದಂ ಸಾಹೇಬ್ ಅವರು ಪಟ್ಟಣ ಪಂಚಾಯತ್ನವರು ಯಾವುದೇ ಆಧಾರಗಳಿಲ್ಲದೆ ನಾವು ಅವಧಿ ಮೀರಿದ ಮೀನು ಮಾರಾಟ ಮಾಡುತ್ತಿದ್ದೇವೆ ಎಂದು ಆರೋಪಿಸಿರುವುದು ಸರಿಯಲ್ಲ ಎಂದರು. ಅಧಿಕಾರಿಗಳು ಯಾರು ದೂರು ನೀಡಿದ ಕೂಡಲೇ ಯಾವುದೇ ತನಿಖೆ ನಡೆಸದೆ ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡಿರುವುದು ನೋವು ತಂದಿದೆ. ಪ್ರತಿದಿನ ನಾವು ಮಂಗಳೂರಿಗೆ ಹೋಗಿ ಮೀನು ತಂದು ತಾಜಾ ಮೀನುಗಳನ್ನೇ ಮಾರಾಟ ಮಾಡುತ್ತಿದ್ದೇವೆ. ಅವರು ಮೀನಿನ ಲ್ಯಾಬ್ ಟೆಸ್ಟ್ ಮಾಡಿ ನೋಟಿಸ್ ನೀಡಿದ್ದರೆ ಒಪ್ಪಬಹುದಿತ್ತು. ಆರೋಪ ಸಾಬೀತುಪಡಿಸಿದ್ರೆ ಮೀನಿನ ಅಂಗಡಿ ಬಂದ್ ಮಾಡುತ್ತೇವೆ ಎಂದು ಸವಾಲು ಹಾಕಿದ್ರು. ಹಸಿಮೀನಿನ ಸ್ಟಾಲಿನ 3ನೇ ಆರ್ಡರ್ ತಗೊಂಡಿರೋದು ನಾನು ಪಡ್ಕೊಂಡಿರೋದು KM ಅಂತ ಹೇಳಿ ಏಕಾಏಕಿ ಯಾವುದೇ ತನಿಖೆ ಇಲ್ಲದೆ ನಮಗೆ ನೋಟಿಸನ್ನು ಜಾರಿಗೆ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿಯಿಂದ. ಅದಂದರೆ 3 ದಿನದ ಮೀನು ಮಾರಾಟ ಮಾಡ್ತೇನೆ, 7 ದಿನದ ಮೀನು ಮಾರಾಟ ಮಾಡ್ತೇನೆ, 7 ದಿನದೊಳಗೆ ನಮಗೆ ಇದನ್ನು ಕೊಡುವ ಉತ್ತರವನ್ನು ನೀಡಬೇಕಾಗಿ ಅವರು ಕೇಳಿದ್ದಾರೆ ನಮ್ಮಲ್ಲಿ. ನಾವು ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡಬೇಕಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ಆ ಥರ ಮಾಡಲಿಲ್ಲ. ನಾನು 4 ತಿಂಗಳಾಯಿತು ಮೀನು ವ್ಯಾಪಾರ ಶುರು ಮಾಡಿ. 4 ತಿಂಗಳಲ್ಲಿ ಯಾರು ನನಗೊಂದು ಕಂಪ್ಲೇಂಟ್ ಹೇಳಲಿಲ್ಲ. ಮೀನು ಒಳ್ಳೇದಿಲ್ಲ, ರೇಟ್ ಜಾಸ್ತಿ ಆಯಿತು, ಇದರಲ್ಲಿ ಕೊಟ್ಟಿದ್ದೇನೆ, ಕಮ್ಮಿಯಲ್ಲಿ ಕೊಟ್ಟಿದ್ದೇನೆ. ಯಾವಾಗ ಮೀನಿಗೆ ರೇಟ್ ಇಲ್ಲ ಅದಕ್ಕೆ ಕಮ್ಮಿಯಲ್ಲಿ ಕೊಟ್ಟಿದ್ದೇನೆ. 1 ಕಿಲೋ 2 ಬಂಗುಡೆಗೆ ಅರ್ಧ ಕಿಲೋ ಬೂತಾಯಿಯನ್ನು ಕೂಡ ಕೊಟ್ಟಿದ್ದೇನೆ. ನಾನು ಏನು ಇದು ಮಾಡಲಿಲ್ಲ. 5,87,000ಕ್ಕೆ ನಾನು ತೆಕೊಂಡಿರೋದು. ಆ ತಗೊಂಡು ಅದಕ್ಕೆ 1,04,186 ರೂಪಾಯಿ GST ಕೂಡ ಕಟ್ಟಿದ್ದೇನೆ. ಒಂದು ದಿನಕ್ಕೆ ಅದಕ್ಕೆ ಬಾಡಿಗೆ 7,500 ರೂಪಾಯಿ ಚಿಲ್ಲರೆ ಬೀಳ್ತದೆ. ಅದಲ್ಲದೆ ನಾನು ಏಲಂ ಬಡಕೊಂಡ ಕೂಡಲೇ ಕೇಳಿದ್ದೇನೆ, ಅದನ್ನು ನನಗೆ ಸರಿ ಮಾಡಿ ಕೊಡಬೇಕು, ಮೂಲಭೂತ ಸೌಕರ್ಯ ರೆಡಿ ಮಾಡಿ ಕೊಡಬೇಕು. 1 ವಾರದಲ್ಲಿ ರೆಡಿ ಮಾಡಿ ಕೊಡ್ತಾರೆ ಅಂತ CA ಅವರು ಒಪ್ಪಿಕೊಂಡಿದ್ದಾರೆ. ಇವತ್ತು 4 ತಿಂಗಳಾಯಿತು. 4 ತಿಂಗಳಲ್ಲಿ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿಲ್ಲ ಅಲ್ಲಿ. ದಿವಾಕರ್ ಎಂ, V4 ನ್ಯೂಸ್, ಕಡಪ.